ಮೊದಲನೇದಾಗಿ ಮನುಷ್ಯ ಸುಖವಾಗಿರ್ಬೇಕು ಅಂತ ಬಯಸುವುದು ಯಾರ ಬಗ್ಗೆ ಅಂತಂದ್ರೆ ತನ್ನ ಬಗ್ಗೆ. ತಾನು ಸುಖವಾಗಿರ್ಬೇಕು ಅಂತ ಮನುಷ್ಯನು ಯಾವಾಗಲೂ ಬಯಸ್ತಾ ಇರ್ತಾನೆ. ತಾನು ಸುಖವಾಗಿರ್ಬೇಕು, ತಾನು ಆನಂದವಾಗಿರ್ಬೇಕು ಅಂತ ಮೊದಲನೇದಾಗಿ ಮನುಷ್ಯ ಬಯಸ್ತಾನೆ. ತಾನು ಸುಖವಾಗಿರುವುದಕ್ಕೆ ಯಾರು ಕಾರಣರಾಗಿರ್ತಾರೋ ಅವರು ಸುಖವಾಗಿರ್ಬೇಕು ಅಂತ ತದನಂತರ ಬಯಸ್ತಾನೆ. ಮೊದಲನೇದಾಗಿ ಬಯಸುವುದೇನು ಅಂತಂದ್ರೆ ತಾನು ಸುಖವಾಗಿರ್ಬೇಕು. ಆಮೇಲೆ ತಾನು ಸುಖವಾಗಿರ್ಲಿಕ್ಕೆ ಯಾರನ್ನು ಕಂಡ್ರೆ ಇವನಿಗೆ ತುಂಬಾ ಇಷ್ಟವೋ, ತುಂಬಾ ಆನಂದವಾಗ್ತದೋ ಅಂತಹ ವ್ಯಕ್ತಿಗಳು ಸುಖವಾಗಿರ್ಬೇಕು ಅಂತ ಆಮೇಲೆ ಬಯಸ್ತಾನೆ. ಅಂದ್ರೆ ಅಲ್ಲಿಗೆ ಏನಾಯ್ತು ಅಂತಂದ್ರೆ, ಈ ಮನುಷ್ಯನು ಯಾರ ಸುಖವನ್ನು ಬಯಸ್ತಾನೋ ಅವರು ಸುಖವಾಗಿದ್ರೆ ಇವನು ಸುಖವಾಗಿರ್ತಾನೆ. ಅದರಿಂದ ಇವನು ಬಯಸುವುದು ತನ್ನ ಸುಖವನ್ನು, ತಾನು ಸುಖವಾಗಿರ್ಬೇಕು ಅಂತ ಮನುಷ್ಯ ಬಯಸ್ತಾನೆ. ಅವರ ಸುಖವನ್ನು ಒಬ್ಬ ಮನುಷ್ಯ ಬಯಸುವುದು ಯಾವ ಉದ್ದೇಶದಿಂದ ಅಂತಂದ್ರೆ, ತನ್ನ ಸುಖವನ್ನು ಬಯಸುತ್ತಾ ಅದಕ್ಕೆ ಕಾರಣ ಅವರು ಸುಖವಾಗಿರುವುದಾದ್ರಿಂದ ಅವರು ಸುಖವಾಗಿರಬೇಕು ಅಂತ ಬಯಸ್ತಾನೆ. ಇದು ಸ್ವಭಾವ, ಇದು ಮನುಷ್ಯನ ಒಂದು ಸ್ವಭಾವ. ಇದರ ಬಗ್ಗೆ ಉಪನಿಷತ್ತು, ಇದನ್ನು ಬರೀ ನಾವು ಹೇಳ್ತಿರುವುದಲ್ಲ, ಸ್ವತಃ ಉಪನಿಷತ್ತೇ ಈ ಮಾತನ್ನು ನಮಗೆ ಹೇಳುತ್ತಾ ಇದೆ. ಬೃಹದಾರಣ್ಯಕ ಉಪನಿಷತ್ತು ಏನು ಅಂತಂದ್ರೆ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ತಾನು ಸುಖವಾಗಿರಬೇಕು ಅನ್ನುವುದೇ ಎಲ್ಲರ ಒಂದು ಕಾಮನೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಜೀವಾತ್ಮನ ಕಾಮನೆಯೂ ಇದೆ. ಅವರಿಗೇನಾದ್ರೂ ತೊಂದರೆ ಆಯಿತು ಅಂತಂದ್ರೆ ಇವನು ಸುಖವಾಗಿರ್ಲಿಕ್ಕಾಗುವುದಿಲ್ಲ. ಆವಾಗ ಇವನು ಬಯಸುವಂತಹ ಸುಖ ಇವನಿಗೆ ಸಿಕ್ಕುವುದಿಲ್ಲ. ಹಾಗಾಗಿ ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ, ತಾನು ಬಯಸುವಂತಹ ಸುಖವನ್ನು ಪಡೆಯುವುದಕ್ಕೋಸ್ಕರ ಆ ಸುಖವು ಯಾರು ಸುಖವಾಗಿದ್ರೆ ಇವನಿಗೆ ಸಿಗುತ್ತೋ ಅವರು ಸಹ ಸುಖವಾಗಿರ್ಬೇಕು ಅಂತ ಮನುಷ್ಯನು ಬಯಸ್ತಾನೆ. ಇದು ಮನುಷ್ಯನ ಸ್ವಭಾವ.